ಪ್ರತಿಯೊಬ್ಬರು ಕೂಡ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಒಂದಲ್ಲ ಒಂದು ತಪ್ಪು ಮಾಡೇ ಇರ್ತಾರೆ. ಆದ್ರೆ ಕೆಲವೊಂದು ಸಣ್ಣ ತಪ್ಪುಗಳು ಎಷ್ಟು ದೊಡ್ಡ ಪರಿಣಾಮ ಬೀರುತ್ತದೆ ಅಂದ್ರೆ ಅದರಿಂದ ಸಾವಿರದಲ್ಲಿ ಅಲ್ಲ, ಲಕ್ಷದಲ್ಲಿ ಅಲ್ಲ, ಬದಲಿಗೆ ಕೋಟಿಗಟ್ಟಲೆ ನಷ್ಟವಾಗುತ್ತೆ. ಇಂತಹ ತಪ್ಪುಗಳ ಬಗ್ಗೆನೇ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಸ್ಮಯ ಜಗತ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಂಬರ್ 1, ಕೀಬೋರ್ಡ್ನಲ್ಲಿ ಟೈಪ್ ಮಾಡುವಾಗ ನಮ್ಮೆಲ್ಲರಿಂದನೂ ತಪ್ಪಾಗಿಯೇ ಆಗುತ್ತೆ. ಅದನ್ನ ಬ್ಯಾಕ್ ಸ್ಪೇಸ್ ಕೊಡುವ ಮೂಲಕ ತಪ್ಪನ್ನ ಸರಿ ಮಾಡ್ತೇವೆ. ಇದೇ ರೀತಿಯ ಒಂದು ಮಿಸ್ಟೇಕ್ 2005ರಲ್ಲಿ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ ಕಂಪನಿಯ ಒಬ್ಬ ಬ್ರೋಕರ್ ಕೂಡ ಮಾಡಿದ್ದ. ಈ ಕಂಪನಿ ಜಪಾನಿನ ಅತಿ ದೊಡ್ಡ ಸ್ಟಾಕ್ ಬ್ರೋಕರೇಜ್ ಫಾರ್ಮ್ ಆಗಿತ್ತು. ಆ ಬ್ರೋಕರ್ ಅವನ ಕ್ಲೈಂಟ್ನ 6,10,000 ಶೇರ್ ಅನ್ನ 1 ಯೆನ್ಗೆ ಮಾರಾಟ ಮಾಡಿದ್ದ. ಅದನ್ನ ಸ್ಟಾಕ್ ಕಂಪನಿ ಅಕ್ಸೆಪ್ಟ್ ಕೂಡ ಮಾಡುತ್ತೆ. 2 ಸೆಕೆಂಡ್ ಆದ್ಮೇಲೆ ಅವನು ತಲೆ ಮೇಲೆ ಕೈ ಇಟ್ಟು ಕುಳಿತುಕೊಳ್ತಾನೆ. ಯಾಕಂದ್ರೆ 6,10,000 ಶೇರ್ ಅನ್ನ 1 ಯೆನ್ಗೆ ಅಲ್ಲ, 1 ಶೇರ್ ಅನ್ನ 6,10,000 ಯೆನ್ಗೆ ಸೇಲ್ ಮಾಡಬೇಕಿತ್ತು. ಒಂದು ಸಣ್ಣ ತಪ್ಪಿನಿಂದ ಆ ಕಂಪನಿಗೆ $240 ಮಿಲಿಯನ್ ಅಥವಾ 1990 ಕೋಟಿ ನಷ್ಟವಾಯಿತು. ನಂಬರ್ 2, ಬ್ಲಾಕ್ ಬಸ್ಟರ್ ಕಂಪನಿಯ ಬಗ್ಗೆ ಕೇಳಿದ್ದೀರಾ? ಮೂವೀಸ್ ಸಿಡಿಗಳನ್ನ ಬಾಡಿಗೆ ರೂಪದಲ್ಲಿ ಕೊಡುವ ಒಂದು ದೊಡ್ಡ ಕಂಪನಿಯಾಗಿತ್ತು. ಇಲ್ಲಿಂದ 23 ವರ್ಷಗಳ ಹಿಂದೆ ಒಂದಲ್ಲ ಎರಡಲ್ಲ 3 ಬಾರಿ ನೆಟ್ಫ್ಲಿಕ್ಸ್ ಕಂಪನಿಯನ್ನು ಖರೀದಿ ಮಾಡುವ ಆಫರ್ ಬಂದಿತ್ತು. ಆದ್ರೆ ಆಫರ್ ಅನ್ನ ಬ್ಲಾಕ್ ಬಸ್ಟರ್ ಕಂಪನಿ ರಿಜೆಕ್ಟ್ ಮಾಡುತ್ತೆ. ಆ ಕಾಲದಲ್ಲಿ ನೆಟ್ಫ್ಲಿಕ್ಸ್ ಕೂಡ ಬಾಡಿಗೆ ರೂಪದಲ್ಲಿ ಸಿಡಿಗಳನ್ನು ನೀಡುತ್ತಿದ್ದರು. $50 ಮಿಲಿಯನ್ ಅಥವಾ 37 ಕೋಟಿಗೆ ಖರೀದಿ ಮಾಡುವ ಅವಕಾಶವಿತ್ತು. ನೆಟ್ಫ್ಲಿಕ್ಸ್ ಅನ್ನು ಖರೀದಿ ಮಾಡದೆ ಬ್ಲಾಕ್ ಬಸ್ಟರ್ ತುಂಬಾ ದೊಡ್ಡ ತಪ್ಪು ಮಾಡಿತ್ತು. ಇವತ್ತಿಗೆ ನೆಟ್ಫ್ಲಿಕ್ಸ್ನ ಟೋಟಲ್ ವ್ಯಾಲ್ಯೂ $20 ಬಿಲಿಯನ್ ಆಗಿದೆ. ಆದ್ರೆ ರಿಜೆಕ್ಟ್ ಮಾಡಿದ ಬ್ಲಾಕ್ ಬಸ್ಟರ್ ಕಂಪನಿ ಹೇಳ ಹೆಸರಿಲ್ಲದೆ ಮಾಯವಾಗಿದೆ. ನಂಬರ್ 3, 2009ರಲ್ಲಿ ಜನರು ಬಿಟ್ಕಾಯಿನ್ ಬಗ್ಗೆ ನಂಬಿಕೆ ಇಡ್ತಾ ಇರಲಿಲ್ಲ. ಆ ಸಮಯದಲ್ಲಿ ಯುಕೆಯ ಒಬ್ಬ IT ವರ್ಕರ್ ಆದ ಜೇಮ್ಸ್ ಹಾವೆಲ್ಸ್ ತನ್ನ ಲ್ಯಾಪ್ಟಾಪ್ನಲ್ಲಿ 7,500 ಬಿಟ್ಕಾಯಿನ್ ಅನ್ನು ಸಂಗ್ರಹಿಸಿ ಇಟ್ಟಿದ್ದರು. ಆ ಸಮಯದಲ್ಲಿ ಆ ಬಿಟ್ಕಾಯಿನ್ ಮೌಲ್ಯ $415 ಆಗಿತ್ತು. ಅದಕ್ಕಾಗಿ ಅವರು ಅದನ್ನು ಅವರ ಲ್ಯಾಪ್ಟಾಪ್ನಲ್ಲೇ ಸೇವ್ ಮಾಡಿ ಇಟ್ಟಿದ್ರು. ಅವರ ಲ್ಯಾಪ್ಟಾಪ್ ಸೇಲ್ ಮಾಡುವ ಸಂದರ್ಭದಲ್ಲಿ ಹಾರ್ಡ್ ಡಿಸ್ಕ್ ಅನ್ನು ತೆಗೆದಿಟ್ಟಿದ್ರು. 2013ರಲ್ಲಿ ಅವರ ಮನೆಯನ್ನ ಕ್ಲೀನ್ ಮಾಡುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಹಾರ್ಡ್ ಡಿಸ್ಕ್ ಅನ್ನ ಕಸದ ರಾಶಿಗೆ ಎಸೆದ್ರು. ನಂತರ ಆ ಕಸವನ್ನ ಕಸ ವಿಲೇವಾರಿ ಮಾಡುವ ಗಾಡಿಯ ಮೂಲಕ ದೊಡ್ಡದಾದ ಕಸದ ರಾಶಿಗೆ ಹೋಯ್ತು. ಜೇಮ್ಸ್ಗೆ ನಂತರ ಅರ್ಥವಾಯ್ತು ಹಾರ್ಡ್ ಡಿಸ್ಕ್ ಅನ್ನ ಕೂಡ ಬಿಸಾಡಿದೆ ಅಂತ. 2017ರ ಡಿಸೆಂಬರ್ನಲ್ಲಿ 1 ಬಿಟ್ಕಾಯಿನ್ ಬೆಲೆ ಸರಿಸುಮಾರು $11,000 ಆಗಿತ್ತು. ಇವತ್ತಿಗೆ 1 ಬಿಟ್ಕಾಯಿನ್ ವ್ಯಾಲ್ಯೂ $60,000 ಆಗಿದೆ. ಅಂದ್ರೆ 50 ಲಕ್ಷದವರೆಗೆ ಆಗುತ್ತೆ. ಅವತ್ತು ಜೇಮ್ಸ್ ಆ ತಪ್ಪು ಮಾಡಿಲ್ಲ ಅಂದಿದ್ರೆ ಇವತ್ತಿಗೆ ಜೇಮ್ಸ್ 375 ಕೋಟಿಯ ಮಾಲೀಕನಾಗ್ತಾ ಇದ್ದ. ನಂಬರ್ 4, ಹಾಲಿವುಡ್ ಸಿನಿಮಾ ಹೇಟ್ಫುಲ್ 8ನ ಬಗ್ಗೆ ಕೇಳಿದ್ದೀರಾ? ಈ ಸಿನಿಮಾದ ಪ್ರತಿಯೊಂದು ಸೀನ್ ಕೂಡ ನೋಡುಗರಿಗೆ ನಿಜ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಅದನ್ನ ಮಾಡಿದ್ದು ಕೂಡ ರಿಯಲ್. ಶೂಟಿಂಗ್ ವೇಳೆ ಹಾನಿಗೆ ಒಳಗಾಗಬೇಕಾದ ವಸ್ತುಗಳನ್ನು ಮೊದಲೇ ಡೂಪ್ಲಿಕೇಟ್ ಮಾಡಿದ್ದರು. ಡ್ಯೂಪ್ಲಿಕೇಟ್ ವಸ್ತುವಾದರೂ ಸಹ ನೋಡುಗರಿಗೆ ನಿಜ ಅನ್ನಿಸ್ತಿತ್ತು. ಸಿನಿಮಾದ ಒಂದು ಸೀನ್ನಲ್ಲಿ ಕರ್ಟ್ ರಸೆಲ್ ಒಂದು ಗಿಟಾರ್ ಅನ್ನ ಎತ್ತಿಕೊಂಡು ಕಂಬಕ್ಕೆ ಹೊಡೆಯಬೇಕಿತ್ತು. ಅವನು ಕೂಡ ಅದನ್ನೇ ಮಾಡ್ದ. ಆದ್ರೆ ಆ ಗಿಟಾರ್ 145 ವರ್ಷದ ಹಳೆಯ ಗಿಟಾರ್ ಆಗಿತ್ತು. ಆದ್ರೆ ಅವನಿಗೆ ಅದು ಗೊತ್ತಿರಲಿಲ್ಲ. ಆ ಮಾರ್ಟಿನ್ ಗಿಟಾರ್ ಅನ್ನು ಕೇವಲ ಸಿನಿಮಾದ ಶೂಟಿಂಗ್ ಎಂದೇ ರೆಂಟ್ನ ಮೂಲಕ ತರಿಸಿದ್ರು. ಆಶ್ಚರ್ಯದ ವಿಷಯ ಏನಂದ್ರೆ ಆ ಗಿಟಾರ್ಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಒಡೆಯುವ ಗಿಟಾರ್ ನಕಲಿ ಅಲ್ಲ, ಅದು ನಿಜವಾದ ಗಿಟಾರ್ ಅಂತ ಫಿಲ್ಮ್ ಡೈರೆಕ್ಟರ್ ಹೇಳಲು ಮರೆತಿದ್ರು. ನಂಬರ್ 5, ಫ್ರೆಂಚ್ ರೈಲ್ವೆ ಕಂಪನಿ 2014ರಲ್ಲಿ SNCF ಕಂಪನಿಗೆ 100ಕ್ಕೂ ಅಧಿಕ ಹೈಸ್ಪೀಡ್ ಟ್ರೈನ್ ತಯಾರಿಸಲು ಆರ್ಡರ್ ಕೊಟ್ಟರು. ಇದಕ್ಕಾಗಿ ಅವರಿಗೆ $15 ಬಿಲಿಯನ್ ಖರ್ಚಾಗಿತ್ತು. ಆರ್ಡರ್ ಮಾಡುವಾಗ ಒಂದು ಸಣ್ಣ ತಪ್ಪು ಮಾಡಿದ್ರು. ಇದು ಫ್ರೆಂಚ್ ರೈಲ್ವೆ ಕಂಪನಿಯ ಯಾವ ಸ್ಟಾಫ್ಗೂ ಗೊತ್ತಾಗಲಿಲ್ಲ. ಅವರಿಗೆ ಆ ತಪ್ಪು ಗೊತ್ತಾಗುವ ವೇಳೆ ರೈಲು ತಯಾರಾಗಿತ್ತು. ರೈಲು ನಿಲ್ದಾಣದಲ್ಲಿ ಫಿಟ್ ಆಗ್ತಾ ಇರಲಿಲ್ಲ. ರೈಲ್ವೆ ಸ್ಟೇಷನ್ ಸಣ್ಣದಾಗಿದ್ದು ರೈಲಿನ ಸೈಜ್ ದೊಡ್ಡದಾಗಿತ್ತು. ಆಗ ತುಂಬಾ ಕಾಲ ಮೀರಿತ್ತು. ಫ್ರಾನ್ಸ್ನ ಯಾವುದೇ ರೈಲು ನಿಲ್ದಾಣದಲ್ಲೂ ಫಿಟ್ ಆಗ್ತಾ ಇರಲಿಲ್ಲ. ನಂತರ ಗೊತ್ತಾಯ್ತು ಮೆಜರ್ಮೆಂಟ್ ಮಾಡುವಾಗ ಆದ ತಪ್ಪು ಅಂತ. 2 ಸೆಂಟಿಮೀಟರ್ ತಪ್ಪು ಲೆಕ್ಕಾಚಾರದಿಂದ ಫ್ರೆಂಚ್ ರೈಲ್ವೆ ಕಂಪನಿ ಕಷ್ಟಕ್ಕೆ ಸಿಲುಕಿತು.
ಬೇರೆ ದಾರಿ ಇಲ್ಲದೆ ರೈಲು ನಿಲ್ದಾಣವನ್ನು ಮರುವಿನ್ಯಾಸ ಮಾಡಬೇಕಾಯಿತು. ಇದರಿಂದ 412 ಕೋಟಿ ನಷ್ಟವಾಯಿತು. ನಂಬರ್ 6, ನವೆಂಬರ್ 2, 2013ರಲ್ಲಿ ಲಂಡನ್ನಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ರು. ವಾಕಿಟಾಕಿ ಎನ್ನುವ ಹೆಸರಲ್ಲಿ ಬಿಲ್ಡಿಂಗ್ ಫೇಮಸ್ ಆಗಿತ್ತು. ಅದರ ಶೇಪ್ ವಾಕಿಟಾಕಿ ರೀತಿ ಇತ್ತು. ಈ ಬಿಲ್ಡಿಂಗ್ ಕಟ್ಟಲು 2025 ಕೋಟಿ ಖರ್ಚಾಯಿತು. ಬಿಲ್ಡಿಂಗ್ ಕಟ್ಟುವಾಗ ಒಂದು ತಪ್ಪಾಗಿತ್ತು. ಇಂಜಿನಿಯರ್ಸ್ಗಳಿಗೆ ಕಟ್ಟಿದ ನಂತರ ಗೊತ್ತಾಗುತ್ತೆ. ಬಿಲ್ಡಿಂಗ್ ಹತ್ತಿರದ ಜನರು ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಬಿಲ್ಡಿಂಗ್ ಹತ್ತಿರದಲ್ಲಿ ಪಾರ್ಕ್ ಮಾಡಿದ ಕಾರ್ಗಳ ಪೇಂಟ್ ಹೋಗಲು ಶುರುವಾಗುತ್ತೆ. ಮನೆಯ ಮ್ಯಾಟ್ಗಳು ಸುಡಲು ಪ್ರಾರಂಭಿಸಿತು. ಹಗಲು ಹೊತ್ತಲ್ಲಿ ಈ ಬಿಲ್ಡಿಂಗ್ ಅನ್ನ ಜನರಿಂದ ನೋಡಲು ಆಗ್ತಾ ಇರಲಿಲ್ಲ. ಬಿಲ್ಡಿಂಗ್ನ ಶೇಪ್ ಮತ್ತು ಗ್ಲಾಸ್ನಿಂದ ಸೂರ್ಯನ ಕಿರಣಗಳು 3 ಪಟ್ಟು ಹೆಚ್ಚಾಗಿ ರಿಫ್ಲೆಕ್ಟ್ ಆಗ್ತಾ ಇತ್ತು. ಯಾವ ರೀತಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನಲ್ಲಿ ಬೆಂಕಿ ಉತ್ಪತ್ತಿ ಆಗುತ್ತೋ ಅದೇ ರೀತಿ ಈ ಬಿಲ್ಡಿಂಗ್ನಿಂದ ಆಗ್ತಾ ಇತ್ತು. ಬಿಸಿಲು ಎಷ್ಟಿತ್ತಂದರೆ ಮೊಟ್ಟೆಯ ಆಮ್ಲೆಟ್ ಕೂಡ ಮಾಡಬಹುದಿತ್ತು. ನಂತರ ಬಿಲ್ಡಿಂಗ್ನ ಓನರ್ನಿಂದ ಜನರಿಗೆ ಪರಿಹಾರ ನೀಡಲಾಯಿತು ಮತ್ತು ಬಿಲ್ಡಿಂಗ್ನ ಗ್ಲಾಸ್ಗಳಿಗೆ ಸನ್ಶೇಡ್ ಕೂಡ ಹಾಕಲಾಯಿತು. ಈ ರೀತಿ ಸಣ್ಣ ಸಣ್ಣ ತಪ್ಪಿನಿಂದಾಗಿ ಕೋಟಿಗಟ್ಟಲೆ ನಷ್ಟವಾಯಿತು. ಈ ವಿಡಿಯೋದ ಬಗ್ಗೆ ನಿಮಗೇನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.